ಮಹಾರಾಷ್ಟ್ರದ 29 ಕಾರ್ಪೊರೇಷನ್ಗಳ ರಿಸಲ್ಟ್ ಅಪ್ಡೇಟ್ ಸಿಗ್ತಾ ಹೋಗ್ತಾ ಇದೆ. 29ರಲ್ಲಿ 25 ಕಡೆ ಬಿಜೆಪಿ ಮೈತ್ರಿಕೂಟಕ್ಕೆ ಅಧಿಕಾರ ಬಹುತೇಕ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಮುಂಬೈ, ಪುಣೆ, ನಾಗಪುರ, ನಾಸಿಕ್ ಸೇರಿದಂತೆ ಇತರೆಡೆ ಬಿಜೆಪಿಗೆ ಅಧಿಕಾರ ಹಿಡಿಯೋದು ಬಹಳ ಸುಲಭ ಅಂತ. ಒಟ್ಟಾರೆ ಎಲ್ಲ ಕಾರ್ಪೊರೇಷನ್ಗಳ ವಾರ್ಡ್ಗಳಂತ ಬಂದಾಗ 2869 ವಾರ್ಡ್ಗಳ ಪೈಕಿ 2869 ವಾರ್ಡ್ಗಳು, ಇದರಲ್ಲಿ 1224 ವಾರ್ಡ್ಗಳಲ್ಲಿ ಬಿಜೆಪಿ ಲೀಡಲಿದೆ. ಇಲ್ಲಿ 2869 ವಾರ್ಡ್ಗಳು ಟೋಟಲ್ ಎಲ್ಲ 29 ಕಾರ್ಪೊರೇಷನ್ಗಳ ಎಲ್ಲ ವಾರ್ಡ್ ಸೇರಿಸಿದ್ರೆ 2869 ವಾರ್ಡ್ ಬರ್ತವೆ. ಇದರಲ್ಲಿ 1224 ವಾರ್ಡ್ಗಳಲ್ಲಿ ಬಿಜೆಪಿ ಲೀಡಲಿದೆ ಇಲ್ಲಿ ಅಂತ. 30 ವರ್ಷಗಳಾಯಿತು. 30 ವರ್ಷಗಳಾದ ಮೇಲೆ ಠಾಕ್ರೆಯ ಭದ್ರಕೋಟೆ ಇದೀಗ ಛಿದ್ರವಾಗುತ್ತಾ? BMCಯಲ್ಲಿ 30 ವರ್ಷಗಳ ಠಾಕ್ರೆ ಆಡಳಿತಕ್ಕೆ ಇದೀಗ ಒಂದು ಫುಲ್ ಸ್ಟಾಪ್ ಬೀಳ್ತಾ ಇದೆಯಾ? ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶಕ್ಕೂ ಕೂಡ ಇದನ್ನು ದಿಕ್ಸೂಚಿ ಅಂತ ಹೇಳಲಾಗ್ತಾ ಇದೆ. ಇಲ್ಲೇನು ವಾರ್ಡ್ಗಳಲ್ಲಿ, ಪಾಲಿಕೆಗಳಲ್ಲಿ ರಿಸಲ್ಟ್ ಬರ್ತಾ ಇದೆಯೋ ಇದೇ ಮಹಾರಾಷ್ಟ್ರದ ಎಲೆಕ್ಷನ್ನು, 5 ರಾಜ್ಯಗಳ ಎಲೆಕ್ಷನ್ನಲ್ಲೂ ಕೂಡ ರಿಫ್ಲೆಕ್ಟ್ ಆಗಿಬಿಡುತ್ತೆ ರಿಸಲ್ಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಮುಂಬೈ ಪಾಲಿಕೆಯಲ್ಲಿ ಮೊದಲ ಬಾರಿಗೆ ಬಿಜೆಪಿ ಮೇಯರ್ ಆಗಬಹುದು, ಈ ಲೀಡನ್ನು ಗೆಲುವಾಗಿ ಪರಿವರ್ತಿಸಿಕೊಂಡರೆ. ಪಟಾಕಿ ಸಿಡಿಸಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ನಿರತರಾಗಿದ್ದಾರೆ. ಇನ್ನೊಂದು ಕಡೆ ಕೇಳಿ ಒಂದು ದೊಡ್ಡ ಆರೋಪ ಏನು ಅಂತ ಹೇಳಿದ್ರೆ, ಈ ಮತದಾನದಲ್ಲಿ ಅಳಿಸಿ ಹೋಗದ ಶಾಯಿ ಬದಲಿಗೆ ಮಾರ್ಕರ್ ಬಳಸ್ಬಿಟ್ಟಿದ್ದಾರೆ. ಅಳಿಸ್ಕೊಂಡು ಬಂದು ಅನೇಕರು ಈ ಮತದಾನದಲ್ಲಿ ಅಕ್ರಮ ಎಸಗಿದ್ದಾರೆ. ಇದೆಲ್ಲ ಅಳಿಸಲಾಗದ ಶಾಯಿಯ ಗುರುತು ಅಲ್ವೇ ಅಲ್ಲ, ಸುಮ್ಮನೆ ಮಾರ್ಕರ್ ಪೆನ್ನಲ್ಲಿ ಮಾರ್ಕ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ, ಆಮೇಲೆ ಅಳಿಸಿದ್ದಾರೆ ಅವರು ಅದನ್ನು ಅಂಥೇಳಿ ಒಂದು ಆರೋಪ ಕೂಡ ಕೇಳಿ ಬಂದಿದೆ. ಶಾಯಿ ಬದಲು ಮಾರ್ಕರ್ ಪೆನ್ ಯಾಕೆ ಬಳಸಿದ್ರು ಅಂತ ರಾಜ್ ಠಾಕ್ರೆ ಪ್ರಶ್ನೆ ರೈಸ್ ಮಾಡಿದರು. ಸೊ ಅಧಿಕಾರ ಹಿಡಿಯೋದಕ್ಕೆ ಇಂಥ ಅಕ್ರಮ ಮಾಡಿದ್ದಾರೆ ಅಂತ ಕೂಡ ಆರೋಪ ಮಾಡಿದರು. ಆದರೆ ರಾಜ್ ಠಾಕ್ರೆ ಆರೋಪವನ್ನು ಚುನಾವಣಾ ಆಯೋಗ ನಿರಾಕರಿಸಿತ್ತು. ಮುಂಬೈ ಪಾಲಿಕೆ ಬಜೆಟ್ ಎಷ್ಟಿದೆ ಅಂತ ನೋಡಿದ್ರೆ 74,000 ಕೋಟಿ. ಅದಕ್ಕೆ ಇಷ್ಟೊಂದು ವಾಣಿಜ್ಯ ರಾಜಧಾನಿ ಅಂತ ಹೇಳಿದ್ಮೇಲೆ ಅಷ್ಟು ಇರದೇ ಇದ್ದರೆ ಹೇಗೆ? ತುಂಬ ಫೋಕಸ್ ಇರುತ್ತೆ ಮುಂಬೈ ಪಾಲಿಕೆ ಎಲೆಕ್ಷನ್ಗಳ ಕಡೆಗೆ. ಸೊ ಈ ಪಾಲಿಕೆ ಬಜೆಟ್ಟೇ 74,000 ಕೋಟಿ ಆಗುತ್ತೆ. ಬೆಂಗಳೂರದು 10,000 ಕೋಟಿ ಇತ್ತು, ಆನಂತರ 17,000 18,000 ಕೋಟಿವರೆಗೆ ಬಂದರೆ ಹೆಚ್ಚೆಚ್ಚು. ಮುಂಬೈ ನಾವು ಲೆಕ್ಕ ಹಾಕೊಂಡ್ಬಿಟ್ಟಾಗ 74,000 ಕೋಟಿಗಳ ಬಜೆಟ್ ಬರೀ ಮುಂಬೈಗೆ ಮಾತ್ರ ಇರುತ್ತೆ. ಬಿಡಿ, ಮಳೆ ಬಂದಾಗೆಲ್ಲ ಹೇಗೆ ಮುಂಬೈ ಮುಳುಗ್ತಿರುತ್ತೆ ಅಂತ ಕೂಡ ನೋಡಿದ್ದೀವಿ ನಾವು. ಎಷ್ಟೆಲ್ಲ ಬಜೆಟ್ ಇಟ್ಕೊಂಡು ಕೂಡ ಒಂದು ಮಳೆಗೆ ಮುಂಬೈ ರೈಲ್ವೆ ನಿಲ್ದಾಣ ಸೇರಿಸಿ ಯಾವ ಥರ ಮುಳುಗುತ್ತೆ ಅಂತ ಕೂಡ ನೋಡಿದ್ದೀವಿ, ಅದು ಬೇರೆ ವಿಚಾರ. 227 ವಾರ್ಡ್ಗಳಲ್ಲಿ 1,700 ಅಭ್ಯರ್ಥಿಗಳು ಸೆಣಸಾಡಿದ್ದಾರೆ. ಇಲ್ಲಿ 9 ವರ್ಷಗಳಾದ್ಮೇಲೆ ಎಲೆಕ್ಷನ್ ಆಗಿತ್ತು. ಇಲ್ಲಿ ಅವಧಿ ಮುಗಿದ ನಂತರ 4 ವರ್ಷ ಲೇಟ್ ಆಗಿತ್ತು. 2017ರಲ್ಲೇ ನಡೆದಿತ್ತು ಮುಂಬೈ ಪಾಲಿಕೆ ಎಲೆಕ್ಷನ್. ಆಗ ಬಹುಮತ ಪಡೆದು ಅಧಿಕಾರ ಹಿಡಿದಿದ್ದವರು ಉದ್ಧವ್ ಠಾಕ್ರೆ. ಈಗ ಉದ್ಧವ್ ಠಾಕ್ರೆನ ಮುಂಬೈ ಕೋಟೆ ಇದೀಗ ಛಿದ್ರವಾಗ್ತಾ ಇದೆ. ಇದೀಗ ಸಂತೋಷ್ ರಾಥೋಡ್ ಮುಂಬೈ ಪಾಲಿಕೆಯ ರಿಸಲ್ಟು, ಮಹಾರಾಷ್ಟ್ರದ ಬೇರೆ ಬೇರೆ ಕಾರ್ಪೊರೇಷನ್ಗಳ ರಿಸಲ್ಟ್ ಅಪ್ಡೇಟ್ ಆಗ್ತಾ ಇದೆ. ಒಂದು ಕಡೆ ಬಹಳ ಕ್ಷೇತ್ರಗಳು ಲೀಡಲ್ಲಿದ್ದಾರೆ. ಹೆಚ್ಚು ಕಡಿಮೆ ಒಂದು ಅರ್ಧ ಭಾಗ ಟೋಟಲ್ ವಾರ್ಡ್ಗಳ ಲೆಕ್ಕ ಹಾಕೊಂಡ್ಬಿಟ್ರು ಕೂಡ 1224 ಕ್ಷೇತ್ರದಲ್ಲಿ 29 ಕಾರ್ಪೊರೇಷನ್ಗಳಲ್ಲಿ ಬಿಜೆಪಿ ಲೀಡಲ್ಲಿದೆ ಅಂತೇಳಿ ಅಪ್ಡೇಟ್ಸ್ ಏನಿದೆ ಅಂತ. ರಮಾಕಾಂತ್, ಈಗ ಮಹಾರಾಷ್ಟ್ರದ ಒಂದು ರಾಜಕಾರಣಕ್ಕೆ ಬಂದು ನೋಡಿದಾಗ ಕಳೆದ ಕೆಲವು ದಿನಗಳಿಂದ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಯಾವಾಗ ರಾಜ್ ಠಾಕ್ರೆ ಅವರು ಅದರ ಜೊತೆಗೆ ಶಿವಸೇನೆ ಉದ್ಧವ್ ಠಾಕ್ರೆ ಅವರು ಒಂದಾದರೂ ಇಡೀ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಒಂದು ಬಹುದೊಡ್ಡ ಅಲೆ ಏಳುತ್ತೆ, ಮಹಾರಾಷ್ಟ್ರದ ರಾಜಕಾರಣ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತೆ, ಚಿತ್ರಣವೇ ಬದಲಾಗಿ ಹೋಗುತ್ತೆ ಅನ್ನುವಂಥ ಚರ್ಚೆಗಳು ಮತ್ತೆ ಆರಂಭ ಆಗಿತ್ತು. ಆದರೆ ಏನು ಈಗ ಸದ್ಯಕ್ಕೆ ನಡೀತಾ ಇರುವಂತಹ ಪಾಲಿಕೆ ಚುನಾವಣೆಗಳೇನಿದೆ, ಇದರಲ್ಲಿ ಸರಿಸುಮಾರು 29 ಕ್ಷೇತ್ರಗಳಲ್ಲಿ 25 ಕ್ಷೇತ್ರಗಳಲ್ಲಿ ಈಗ BJPಯ ಮಹಾಯುತಿ ಏನಿದೆ ಆ ಒಂದು ಮೈತ್ರಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಸಹಜವಾಗಿ ನಾವು ನೋಡಿದಾಗ ಯಾವಾಗ ವಿಪಕ್ಷಗಳು ಈ ಹಿಂದಿನಿಂದಲೂ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡಿರುವಂಥದ್ದು ಕೇವಲ ವೋಟ್ ಚೋರಿಯಾಗಿರಬಹುದು ಅಥವಾ ಇನ್ನಿತರ ಆರೋಪಗಳಲ್ಲೇ ವ್ಯರ್ಥ ಸಮಯ ಕಳೀತ ಅನ್ನುವಂತಹ ಒಂದು ಪ್ರಶ್ನೆ ಈಗ ಇಲ್ಲಿ ಎದುರಾಗ್ತಾ ಇದೆ. ನೋಡಿ, ಒಟ್ಟು 5 ಪಾಲಿಕೆಗಳು, ಬೃಹತ್ ಪಾಲಿಕೆಗಳು. ಇದರಲ್ಲಿ ಮುಂಬೈ 40 ವರ್ಷಗಳಿಂದ ನಿರಂತರವಾಗಿ ಶಿವಸೇನೆಯ ಕೈಯಲ್ಲಿತ್ತು, ಉದ್ಧವ್ ಠಾಕ್ರೆ ಅವರ ಕೈಯಲ್ಲಿತ್ತು. ಆದರೆ ಈಗ ಅದನ್ನು ಕೂಡ ಕಳೆದುಕೊಳ್ಳುವತ್ತ ಸಾಗ್ತಾ ಇದೆ. ಅಂದರೆ ಸಂಪೂರ್ಣವಾಗಿ ಅವನತಿಯತ್ತ ಸಾಗ್ತಾ ಇದೆಯಾ ಉದ್ಧವ್ ಅವರ ಪಕ್ಷ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗುತ್ತೆ. BJP ಮುಂಬೈಯಲ್ಲಿ 108 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಪುಣೆಯಲ್ಲಿ 90, ಥಾಣೆಯಲ್ಲಿ 29, ನಾಗ್ಪುರದಲ್ಲಿ 106, ನಾಸಿಕ್ನಲ್ಲಿ 27. ಇದು ಪ್ರಮುಖವಾಗಿರುವಂತಹ ಒಂದು ಕ್ಷೇತ್ರಗಳು. ಈ ಪ್ರಮುಖ ಕ್ಷೇತ್ರಗಳನ್ನೇ ಈಗ ವಿಪಕ್ಷಗಳ ಅಂದರೆ
ಶಿವಸೇನೆ ಆಗಿರಬಹುದು, ಜೊತೆಗೆ ಕಾಂಗ್ರೆಸ್ ಪಕ್ಷಗಳು ಸಂಪೂರ್ಣವಾಗಿ ಕಳೆದುಕೊಳ್ಳುವತ್ತ ಸಾಗ್ತಾ ಇದ್ದಾವೆ. ಒಟ್ಟು 25 ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಬಹುದು ಅನ್ನುವಂತಹ ಮಾತುಗಳು ಈಗಾಗಲೇ ಕೇಳಿ ಬರ್ತಾ ಇದೆ. 3 ಕ್ಷೇತ್ರಗಳಲ್ಲಿ ಮಾತ್ರ NCP ಆಗಿರಬಹುದು, ಜೊತೆಗೆ ಕಾಂಗ್ರೆಸ್ ಆಗಿರಬಹುದು, ಇವರ ಮೈತ್ರಿ ಬರಬಹುದು ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಸದ್ಯಕ್ಕೆ ನಾವು ನೋಡಿದಾಗ ಈ ಎಲೆಕ್ಷನ್ನಲ್ಲಿ ಎಷ್ಟೊಂದು ಬಹುದೊಡ್ಡದಾಗಿರುವಂತಹ ಹಿನ್ನಡೆಗೆ ಕಾರಣ ಏನು ಅಂತ ನೋಡೋದಾದರೆ BJP ಮೈತ್ರಿ ಸಮನ್ವಯತೆಯನ್ನು ತುಂಬ ಚೆನ್ನಾಗಿ ಕಾಯ್ದುಕೊಂಡು ಬರುತ್ತೆ. ಜೊತೆಗೆ ಭ್ರಷ್ಟಾಚಾರ ಏನು ನಡೆದಿತ್ತು ಈವರೆಗೆ ಪಾಲಿಕೆಗಳಲ್ಲಿ ಅದನ್ನು ಯಶಸ್ವಿಯಾಗಿ ಜನರ ಮುಂದೆ ಇಡುವಂಥದ್ದಕ್ಕೆ ಯಶಸ್ವಿಯಾಗುತ್ತೆ. ಮಹಿಳೆಯರಿಗೆ ಉಚಿತ ಬಸ್ಸು ಸಬ್ಸಿಡಿಯಲ್ಲಿ ಕೊಡೋದಕ್ಕೆ ಮುಂದಾಗುತ್ತೆ. ಜೊತೆಗೆ ಕೆಲವು 700 ಚದರಡಿಯಷ್ಟು ಮನೆಗಳೇನಿದೆ ಅದಕ್ಕೆ ಉಚಿತ ಮಾಡ್ತೀವಿ, ನಾವು ಟ್ಯಾಕ್ಸ್ ಫ್ರೀ ಮಾಡ್ತೀವಿ ಅನ್ನುವಂಥ ಒಂದು ಘೋಷಣೆಯನ್ನು ಕೂಡ BJP ಮಾಡುತ್ತೆ. ಜೊತೆಗೆ 1500 ರೂಪಾಯಿ ಭತ್ಯೆ ಕೊಡುವಂತಹ ಮಾತುಗಳನ್ನು ಕೂಡ ಹೇಳುತ್ತೆ. ಅದನ್ನು ಯಶಸ್ವಿಯಾಗಿ ಪ್ರಚಾರ ಕೂಡ ಮಾಡುತ್ತೆ. ಇನ್ನು ಶಿವಸೇನೆ ಉದ್ಧವ್ ಅವರ ಬಣ ಆಗಿರಬಹುದು, ಜೊತೆ ಕಾಂಗ್ರೆಸ್ಸು ಇದರ ಹಿನ್ನಡೆಗೆ ಪ್ರಮುಖ ಕಾರಣ ಏನು ಅಂತ ನೋಡೋದಾದರೆ ಪಕ್ಷಗಳು ಮೈತ್ರಿ ಮಾಡಿಕೊಳ್ಳುವಲ್ಲಿ ಸಂಪೂರ್ಣವಾಗಿ ವಿಫಲವಾಗುತ್ತೆ. ಯಾಕಂದರೆ ಉದ್ಧವ್ ಅವರಿಗೆ ಒಂದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗೋದೇನೆಂದರೆ ತಮ್ಮ ಹಿಂದುತ್ವದ ಒಂದು ಬ್ರ್ಯಾಂಡ್ ಏನಿತ್ತು ಅದು ಸಂಪೂರ್ಣವಾಗಿ ಕಳೆಗುಂದುತ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಇದೇ ಕಾರಣಕ್ಕಾಗಿ ಅವರು ರಾಜ್ ಠಾಕ್ರೆ ಅವರ ಜೊತೆಗೆ ಮತ್ತೆ ಕೈಗೂಡಿಸ್ತಾರೆ. ತಮ್ಮ ಹಿಂದುತ್ವದ ಅಜೆಂಡಾ ಏನಿತ್ತು ಅದನ್ನು ಮತ್ತೆ ಬಲಪಡಿಸಬೇಕು, BJPಯದ್ದು ನಕಲಿ ಅಜೆಂಡಾ ಹಿಂದುತ್ವದ್ದು ಅನ್ನುವಂಥದ್ದನ್ನು ಸಾಬೀತು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆದರೂ ಕೂಡ ರಾಜ್ ಠಾಕ್ರೆ ಹಾಗೂ ಉದ್ಧವ್ ಠಾಕ್ರೆ ಇಬ್ಬರು ಸೇರ್ಕೊಂಡ್ರು ಕೂಡ ಕಾಂಗ್ರೆಸ್ನ ಜೊತೆ ಮೈತ್ರಿಯನ್ನು ಮುರಿದುಕೊಂಡಿದ್ದಕ್ಕೆ ಎಲ್ಲೋ ಒಂದೆಡೆ ತೀವ್ರ ಹಿನ್ನಡೆಗೆ ಕಾರಣ ಆಯಿತು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.